ಎಂಬ ಮನದ ಅಭಿವ್ಯಕ್ತಿಯ ಮಾರ್ಗ ಒಂದು ಪವಾಡ ಸದೃಶ ಆಗಿರಬೇಕು ಅನ್ನುವಂಥದ್ದು ನನ್ನ ಮನವಿಚ್ಛೆ. ಮಾತು ಮಾತಾಡಬೇಕು, ಮಾತು ಮಂತ್ರವಾಗಿಸಬೇಕು, ಮಾತಿಗೆ ಕಾವ್ಯವೆಂದು ಅದರ ರೀತಿಗೆ ಬೆರಗಾಗಿ ನಾವೆಲ್ಲ ನಿಲ್ಲಬೇಕು. ಇದೆಲ್ಲ ವಿಚಿತ್ರ. ಇದೆಲ್ಲಕ್ಕೂ ಒಂದು ವಿಚಿತ್ರ ಅಂದರೆ ಆಧುನಿಕ ವಚನ. ಬೆಳಗಿನ ಬೆರಗು, ಮಾಯದ ಬೆರಗು, ಮಾತಿನ ಬೆರಗು, ಕೊಡೇಕಲ್ಲ ಚನ್ನಬಸವಣ್ಣನೆಂಬ ಅರಿವಿನ ಬೆರಗು ಬಹುಶಃ ಇವತ್ತು ನಮ್ಮ ಎಂ.ಜಿ. ದೇಶಪಾಂಡೆ ಸರ್ ಬಿಡುಗಡೆ ಮಾಡಿದಂತಹ ಕುಲದೊಳಗಿಲ್ಲದ ಕುದುರೆ ಅನ್ನುವಂಥ ಪುಸ್ತಕದಲ್ಲಿ ಅನೇಕ ವಚನಗಳ ಕುರಿತು ತತ್ವಪದಗಳ ರೀತಿಯಲ್ಲಿ ಬರೆದ ವಚನಗಳು ಅಥವಾ ವಚನಗಳು ಅಂತ ತಿಳ್ಕೊಂಡು ತತ್ವಪದಗಳು ಅನ್ನುವಂಥ ಒಂದು ಗೊಂದಲಕ್ಕೆ ನಾನು ಇದ್ದೇನೆ. ಹೌದು, ವ್ಯಕ್ತಿಯ ಮಾತು ಕಾವ್ಯದ ಮಾತಾಗಿ, ವಚನದ ಮಾತಾಗಿ, ಆಧುನಿಕತೆಯಲ್ಲೂ ಆ ಕಾಲಘಟ್ಟದ ಅಭಿವ್ಯಕ್ತಿಯಂತಾಗಿ, ಅವನು ಬದುಕುತ್ತಿರುವ ಸಮಾಜದ ಅಭಿವ್ಯಕ್ತಿಯಾಗಿ ಪರಿಣಮಿಸುವುದು ಕಾವ್ಯ ಕಟ್ಟುವ ಗಂಭೀರತೆ, ಕಾವ್ಯ ಕಟ್ಟುವವನ ಗಂಭೀರತೆ, ಅಧ್ಯಯನಶೀಲತೆ, ನಿರೀಕ್ಷಣಾ ಚಪಲತೆಗಳೆಲ್ಲ ಸೇರಿ ಒಂದು ಕಾವ್ಯ, ಒಂದು ವಚನ ಓದುಗನ ಎದುರಿನಲ್ಲಿ ಅವನ ಪ್ರಕ್ರಿಯೆಯಿಂದಾಗಿ ಕಣ್ಣು ಬಿಡುತ್ತದೆ. ಇವತ್ತು ಕಣ್ಣು ಬಿಟ್ಟಿದೆ. ಅಂದ ಹಾಗೆ ಕಾವ್ಯ ಎಂದರೆ ನನಗೆ ಏನೋ ಒಂದು ಮೋಹ, ಆಕರ್ಷಣೆ, ರೋಮಾಂಚನ. ಉತ್ತಮ ಕಾವ್ಯ ಬರೆಯಲು ನನಗೆ ಬರುತ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಂದು ಉತ್ತಮ ಕಾವ್ಯವನ್ನು ಓದುವುದಕ್ಕೆ ನನಗೆ ನನ್ನ ಮನಸ್ಸಿಗೆ ಹಿತವೆನಿಸುತ್ತದೆ, ಮುದ ನೀಡುತ್ತದೆ. ಅದರಲ್ಲೂ ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರದ ಪಾಠ ಮಾಡುವ ಮೇಷ್ಟ್ರು ಮುನಿಯಪ್ಪ ಆಧುನಿಕ ಸಂದರ್ಭದಲ್ಲಿಯೂ ವಚನಗಳನ್ನು ಬರೆದು ನಮ್ಮ ನಡುವೆ ಶರಣರಂತೆ ಕಾಣುತ್ತಿದ್ದಾನೆಯೇ ಎಂಬ ಪ್ರಶ್ನೆ ಇನ್ನು ಮುಂದೆ ನಮ್ಮನ್ನು ಕಾಡುವುದಕ್ಕೆ ಶುರು ಮಾಡುತ್ತದೆ. ಕುಲದೊಳಗೆಲ್ಲರ ಕುದುರೆ ಎಂಬ ಆಧುನಿಕ ವಚನಗಳ ಸಂಕಲನ ಓದಿದಾಗ ನನಗೆ 2 ಘಟನೆಗಳು ನೆನಪಾದವು. ಒಂದು, ಎ.ಕೆ. ರಾಮಾನುಜನ್ ಅವರು ಹೇಳಿದ ಕಥೆ. ಒಮ್ಮೆ ಯಾವುದೋ ಹಳ್ಳಿಗೆ ಹೋದಾಗ ರಾಮಾನುಜನ್ ಅವರಿಗೆ ರೈತನೊಬ್ಬ ಒಂದು ಕುಡುಗೋಲನ್ನು ತೋರಿಸಿದ. ಇದು ನನ್ನ ಮುತ್ಯಾನ ಕಾಲದ ರೀಲ್ ಅಂದ. ರಾಮಾನುಜನ್ ಅದನ್ನು ಪರಿಶೀಲಿಸಿ, ಹೌದಾ, ಇದನ್ನು ನೋಡಿದರೆ ಬಿದಿಗೆ ಹಾಕಿರುವ ಬಳೆ ಹೊಸದಾಗಿ ಕಾಣ್ತಾ ಇದೆಯಲ್ಲ ಅಂದ್ರಂತೆ. ಅದಕ್ಕೆ ರೈತ ಉತ್ತರ ಕೊಟ್ಟ, ಹೌದು ಸ್ವಾಮಿ, ಅದು ತುಂಬಾ ಹಳೆಯದಾಗಿತ್ತು, ಅದನ್ನು ಬದಲಿಸಿದೆ ಅಂದ. ಮುಂದುವರೆದು ರಾಮಾನುಜನ್ ಮತ್ತೆ ಕೇಳ್ತಾರೆ, ಹೋಗಲಿ ಬಿಡು, ಇದರ ಹಿಡಿಯನ್ನೂ ಬದಲಿಸಿದೆಯಾ ಅಂತ ಕೇಳ್ತಾರೆ. ಹೌದು, ಅದು ಸಿಗಿದು ಹೋಗಿತ್ತು, ಅದಕ್ಕೆ ಬದಲಿಸಿದೆ ಅಂದ ರೈತ. ಕುಡುಗೋಲನ್ನು ಕೈಗೆ ಹಿಡಿದುಕೊಂಡು ರಾಮಾನುಜನ್ ಆ ಕಡೆ ಈ ಕಡೆ ತಿರುಗಿಸುತ್ತಾ ಕೇಳ್ತಾರೆ, ಅಲ್ಲಯ್ಯ, ಇದಕ್ಕೆ ಬಳಸಿರುವ ಅರವು ಹೊಸದಂತೆ ಕಾಣ್ತಿದೆಯಲ್ಲ ಎಂದು ಪ್ರಶ್ನಿಸಿದಾಗ ಆ ರೈತ ಉತ್ತರ ಕೊಡ್ತಾನೆ, ಹೌದು ಸ್ವಾಮಿ, ಅದು ಸವೆದು ಹೋಗಿ ಚಿಕ್ಕದಾಗಿತ್ತು, ಹೊಸ ಅರ ತಂದು ಕುಡುಗೋಲು ಮಾಡಿಸಿದೆ ಎಂದನಂತೆ. ಇನ್ನೊಂದು ಘಟನೆ ನೆನಪಾಯಿತು ನನಗೆ. ಅದು ಪೂರ್ಣಚಂದ್ರ ತೇಜಸ್ವಿಯವರು. ಕುವೆಂಪು ಅವರ ಪತ್ನಿ ಹೇಮಾವತಿಯವರು ಉಡುತ್ತಿದ್ದ ರೇಷ್ಮೆ ಸೀರೆಯನ್ನ ರಾಜೇಶ್ವರಿ, ಅಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರ ಪತ್ನಿ ರಾಜೇಶ್ವರಿ ಅವರು ಜೋಪಾನವಾಗಿ ಎತ್ತಿಟ್ಟಿದ್ದರಂತೆ. ಮುಂದೊಂದು ದಿನ ಸೀರೆಯನ್ನ ಕತ್ತರಿಸಿ ತನ್ನ 2 ಹೆಣ್ಣು ಮಕ್ಕಳಿಗೆ ಲಂಗ ಹೊಲಿಸಿದರಂತೆ. ಅಜ್ಜಿಯ ನೆನಪಿನ ಆ ಲಂಗ ತುಂಬಾ ಅಮೂಲ್ಯವಾದದ್ದು ಅಂತ ವರ್ಷಕ್ಕೊಮ್ಮೆ ಮಾತ್ರ ಅವರಿಗೆ ಉಡುವುದಕ್ಕೆ ಕೊಡುತ್ತಿದ್ದರಂತೆ. ಮಕ್ಕಳು ಬೆಳೆದಂತೆ ಆ ಲಂಗಗಳು ಚಿಕ್ಕದಾಗುತ್ತವೆ ಎಂಬ ಕಾಮನ್ ಸೆನ್ಸ್ ನನ್ನ ಹೆಂಡತಿಗೆ ಇರುವಲ್ಲ ಅಂತ ಬೇಸರ ಪಟ್ಟುಕೊಂಡಂಥವರು ತೇಜಸ್ವಿಯವರು. ವಚನ, ಆಧುನಿಕ ವಚನ ನೆನಪು ಮಾಡಿಕೊಡ್ರಿ. ನನ್ನ 2 ಕಥೆಗಳನ್ನ ಅಪ್ಲೈ ಮಾಡ್ಕೊಡ್ರಿ, ಮುಂದುವರಿಸ್ತೇನೆ. ಈ ಪುಸ್ತಕ ಯಾಕೆ ಬರೆದ್ರಿ ಮುನಿಗಪ್ಪ ಅಂತ ನಾನು ಕೇಳಿದೆ ಫೋನ್ನಲ್ಲಿ ಮೊನ್ನೆ. ಸರ್, ನಾನು ಹಳ್ಳಿ ಬೆಸ್ಟ್, ಮಕ್ಕಳಿಗೆ ಪಾಠ ಮಾಡ್ತಾ 18 ವರ್ಷ ಗುರುಬೋಧ ಪಡಿಬೇಕು ಅಂತ ಮನಸ್ಸು ಕಾತರ ಪಡ್ತೇವೆ. ಕವಿತೆ ಓದ್ತೇವೆ, ವಚನ ಓದ್ತೇವೆ, ಮಕ್ಕಳಿಗೆ ಓದಿಸಿದೆ. ಹಾಗೆ ಬಿಡುವಾಗ, ಓದುವಾಗ, ಮಕ್ಕಳಿಗೆ ಪಾಠ ಮಾಡುವಾಗಲೆಲ್ಲ ನನ್ನ ಮನಸ್ಸು ಬಸವಣ್ಣನ ಔನ್ನತ್ಯದಲ್ಲಿ,
ಅಲ್ಲಮನ ಬೆಳಗಿನಲ್ಲಿ, ಚನ್ನಬಸವಣ್ಣನ ಭಕ್ತಿಯಲ್ಲಿ, ಅಕ್ಕ ಮಹಾದೇವಿಯ ಸೈರಣೆಯಲ್ಲಿ, ಕಡಗೋಳ ಮಡಿವಾಳಪ್ಪನ ಖಡಕ್ ತತ್ವಪದಗಳಲ್ಲಿ, ಚನ್ನೂರು ಜಲಾಲ್ ಸಾಬನ ತತ್ವಮಸಿಯಲ್ಲಿ ಹಿಂದೇಳುತ್ತದೆ. ಹಾಗೆ ನೋಡಿದರೆ ಇದೆಲ್ಲವೂ ನನ್ನಲ್ಲಿ ಬರೆಯುವುದಕ್ಕೆ ಹಚ್ಚಿದೆ. ಭಾವಕ್ಕೆ ಹೊಡೆದದ್ದನ್ನು ಬರೆಯುತ್ತೇನೆ. ತಪ್ಪೋ ಒಪ್ಪೋ ಗೊತ್ತಿಲ್ಲ. ತತ್ವಪದ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ, ವಚನದ ರೂಪದಲ್ಲಿ ದಾಖಲಿಸಬೇಕೆನಿಸಿತ್ತು ಎಂಬ ರೀತಿಯಲ್ಲಿ ಈ ಪುಸ್ತಕ ತಂದು ಬಿಟ್ಟಿದ್ದ ನಮ್ಮ ಮುರುಗಪ್ಪ. ನೋಡಿ, ವಚನ ಸಾಹಿತ್ಯ ಇದೆಯಲ್ಲ, ಅದೊಂದು ರೀತಿಯಲ್ಲಿ ಅಲ್ಲಾಹುದ್ದೀನನ ದೀಪದ ರೀತಿಯಲ್ಲಿ ಅದ್ಭುತ. ಪ್ರತಿ ಬಾರಿ ಬಸವಣ್ಣನನ್ನ, ಅಲ್ಲಮನನ್ನ, ಅಕ್ಕ ಮಹಾದೇವಿಯನ್ನ, ಆಯ್ದಕ್ಕೆ ಲಕ್ಕಮ್ಮನನ್ನ ಓದುವಾಗಲೆಲ್ಲ ನನಗೆ ಹೊಸ ಆಲೋಚನೆ, ಹೊಸ ವಿಷಯ ಹೊಳೆಯುತ್ತದೆ, ಹೊಳೆಯಬೇಕು ಕೂಡ. ಕನ್ನಡ ಸಾಹಿತ್ಯ ಮಾರ್ಗ ಪರಂಪರೆಯಿಂದ ದೇಸಿ ಹಾದಿಗೆ ಹೊರಳಿದ್ದು, ಕನ್ನಡ ಕಾವ್ಯದ ದಿಕ್ಕು ಬದಲಾಗಿದ್ದು ವಚನ ಸಾಹಿತ್ಯದ ಕಾಲಘಟ್ಟದಿಂದ 12ನೇ ಶತಮಾನದ 7ನೇ ದಶಕದಲ್ಲಿ, ಅಂದರೆ ಕಲ್ಯಾಣದ ಚಾಲುಕ್ಯರ ಮಾಂಡಲಿಕನಾಗಿದ್ದಂಥ ಕಳಚೂರಿ ವಂಶದ ಇಮ್ಮಡಿ ಬಿಜ್ಜಳನು ತನ್ನ ಸ್ವತಂತ್ರ ಆಳ್ವಿಕೆ ಆರಂಭಿಸಿದ ಬಳಿಕ ಅವನ ಭಂಡಾರಿಯಾಗಿದ್ದಂತಹ ಬಸವಣ್ಣನ ನೇತೃತ್ವದಲ್ಲಿ 10 ಮಂದಿ ಶಿವಭಕ್ತರು ಒಂದುಗೂಡುತ್ತಾರೆ. ಅನುಭವದ ಮಂಟಪದಲ್ಲಿ ಸಭೆ ಸೇರಿ ಅನೇಕ ವಿಚಾರಗಳನ್ನ ಚರ್ಚಿಸುತ್ತಿದ್ದಾರೆ. ಅಲ್ಲಿ ನಡೆಯುತ್ತಿದ್ದ ಚರ್ಚೆಗಳು ಆ ಕಾಲದಲ್ಲಿ ಹೊಸ ದರ್ಶನವನ್ನು ರೂಪಿಸುತ್ತಿದ್ದವು. ಜಾತಿ ಪದ್ಧತಿ, ಲಿಂಗ ತಾರತಮ್ಯ, ವರ್ಣಭೇದ, ವರ್ಗಭೇದ ಹೀಗೆ ಅನೇಕಗಳನ್ನ ಟೀಕಿಸಿ ಅಲ್ಲಗಳೆಯುತ್ತಿದ್ದರು. ಸಮಾಜ ನಿರ್ಮಾಣದ ಕನಸು ಕಂಡರು. ತಮ್ಮ ಚಿಂತನೆಗಳನ್ನ ಹೊಸ ಬಗೆಯ ನುಡಿಗಟ್ಟಿನಲ್ಲಿ ಕಟ್ಟಿಕೊಡುವುದಕ್ಕೆ ಪ್ರಯತ್ನಿಸಿದರು. ಅವುಗಳನ್ನು ಆಡು ಭಾಷೆಗೆ ಸಮೀಪವಾದಂತಹ ವಚನವೆಂಬ ಹೊಸ ರೂಪದಲ್ಲಿ ಪ್ರಚುರಪಡಿಸಿದರು. ಹೀಗೆ ಹೊಸ ಸಾಹಿತ್ಯ ಪ್ರಕಾರವನ್ನು ರೂಪುಗೊಂಡಿತು. ವಚನಗಳನ್ನ ಸಾಹಿತ್ಯವೆಂದು ಕರೆಯಬೇಕೇ, ವಚನಗಳನ್ನ ಸಾಹಿತ್ಯವೆಂದು ಕರೆಯಬೇಕೇ, ಬೇಡವೇ ಎಂಬುದೇ ಬಹುದೊಡ್ಡ ಚರ್ಚೆ. ಕನ್ನಡ ಸಾಹಿತ್ಯ ಪರಂಪರೆ ಗಮನಿಸಿದರೆ 20ನೇ ಶತಮಾನಕ್ಕೆ ಮುಂಚೆ ವಚನಗಳನ್ನು ಸಾಹಿತ್ಯ ಎಂದಾಗಲಿ, ವಚನಕಾರರ ಕವಿಗಳನ್ನಾಗಲಿ ಒಪ್ಪಿಕೊಂಡಂತೆ ಕಾಣಿಸುವುದಿಲ್ಲ. ವಚನಗಳಿಗೂ ಸಾಹಿತ್ಯಕ್ಕೂ ಮೊದಲು ಸಂಬಂಧ ಕಾಣಿಸಿಕೊಂಡದ್ದು 1907ರಲ್ಲಿ ಆರ್ ನರಸಿಂಹಾಚಾರ್ಯರು ಪ್ರಕಟಿಸಿದ ಕವಿಚರಿತೆಯ ಮೂಲಕ. ಆದರೆ ವಚನಗಳನ್ನು ಸಾಹಿತ್ಯವೆಂದು ಮೊದಲು ಸ್ಪಷ್ಟವಾಗಿ ಗುರುತಿಸಿದಂಥವರು E.P. ರೈಸ್ 1915ರಲ್ಲಿ ಪ್ರಕಟವಾದಂತಹ ತಮ್ಮ ಕ್ಯಾನರೀಸ್ ಲಿಟರೇಚರ್ ಎಂಬ ಕೃತಿಯಲ್ಲಿ ದ ವಚನ ಲಿಟರೇಚರ್ ಎಂಬ ಭಾಗದಲ್ಲಿ ಕೆಲವು ವಚನಗಳನ್ನು ಇಂಗ್ಲಿಷಿಗೆ ಅನುವಾದಿಸಿ ಅವುಗಳ ವೈಶಿಷ್ಟ್ಯವನ್ನು ಗುರುತಿಸುತ್ತಾರೆ. ಆ ನಂತರ ಫರ್ಗು ಹಳಕಟ್ಟಿಯವರು ಹಲವಾರು ಮೂಲಗಳಿಂದ ವಚನಗಳನ್ನು ಸಂಗ್ರಹಿಸಿ 1923ರಿಂದ 1933ರ ಅವಧಿಯಲ್ಲಿ ಪ್ರಕಟಿಸಿದರು. ಈ ಸಂಗ್ರಹಕ್ಕೆ ಹಳಕಟ್ಟಿಯವರು ಕೊಟ್ಟ ಹೆಸರು ವಚನ ಶಾಸ್ತ್ರ ಸಾರ. ಅಂದರೆ ವಚನಗಳನ್ನು ಶಾಸ್ತ್ರವೆಂದು ಪರಿಗಣಿಸಿದಂತೆ ತೋರುತ್ತದೆ. ಹಳಕಟ್ಟಿಯವರ ವಚನಗಳನ್ನು ಗದ್ಯ ಎಂಬಂತೆಯೇ ಸ್ವೀಕರಿಸುತ್ತಾರೆ. ಆದರೆ 1940ರಲ್ಲಿ ಮ್ಯೂಸಿಂಗ್ಸ್ ಆಫ್ ಬಸವ ಎಂಬ ಗ್ರಂಥವನ್ನು ಪ್ರಕಟಿಸಿದಂತಹವರು ಶ್ರೀ ಶ್ರೀ ಬಸವನಾಳ ಹಾಗೂ KR ಶ್ರೀನಿವಾಸ್ ಅಯ್ಯಂಗಾರ್. ಬಸವಣ್ಣ ಮತ್ತು ಅಕ್ಕ ಮಹಾದೇವಿಯವರ ವಚನಗಳ ಇಂಗ್ಲಿಷ್ ಅನುವಾದವನ್ನು ಪದ್ಯದ ರೂಪದಲ್ಲಿ ಇವರು ಪ್ರಕಟಿಸುತ್ತಾರೆ. ಬಹುಶಃ ವಚನಗಳನ್ನು ಕಾವ್ಯವೆಂದು ನೋಡಬೇಕೆಂಬ ಸೂಚನೆಯಿಂದ ಮೊದಲು ಸಿಗುವುದೇ ಇಲ್ಲಿ. 1944ರಲ್ಲಿ MR ಶ್ರೀನಿವಾಸಮೂರ್ತಿ ವಚನ ಧರ್ಮ ಸಾರದಲ್ಲಿ ವಚನಗಳ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆದಂಥವರು BM ಶ್ರೀಕಂಠಯ್ಯ. ಅವರು ಬರೀತಾರೆ, ವಚನಗಳು ಶಾಸ್ತ್ರವೂ ಹೌದು, ಸಾಹಿತ್ಯವೂ ಹೌದು. ಅಲ್ಲಿಂದ ವಚನ ಸಾಹಿತ್ಯ ಅನ್ನೋದಕ್ಕೆ ಆರಂಭ ಮಾಡ್ತಾರೆ. ವಚನಗಳನ್ನು ಕಾವ್ಯವೆಂದು ಖಚಿತವಾಗಿ ಗುರುತಿಸಿದ್ದು ನವ್ಯ ಕಾವ್ಯದ ಸಂದರ್ಭದಲ್ಲಿ 1964ರಲ್ಲಿ ಮೊದಲು ಲಹರಿ ಎನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟವಾದ HM ಚೆನ್ನಯ್ಯನವರ ಬಸವಣ್ಣನವರ 4
ಕವನಗಳು ಎಂಬ ವಿಶ್ಲೇಷಣಾತ್ಮಕ ಲೇಖನ ಈ ದಿಕ್ಕಿನ ಮೊದಲ ಪ್ರಯತ್ನ ಅದು. ನಂತರ ಎಂ.ಜಿ. ಕೃಷ್ಣಮೂರ್ತಿ 1966ರಲ್ಲಿ ಪ್ರಕಟವಾದಂತಹ ಸಂಕ್ರಮಣದಲ್ಲಿ ಪ್ರಕಟವಾದಂತಹ 5 ವಚನಗಳು ಒಂದು ವಿಶ್ಲೇಷಣೆ, 1973ರಲ್ಲಿ ಎ.ಕೆ. ರಾಮಾನುಜನ್ ಅವರ ಸ್ಪೀಕಿಂಗ್ ಆಫ್ ಶಿವ, ಈರಡ್ಡಿ ಗೋವಿಂದರಾಜು ಅವರ ವಚನ ವಿನ್ಯಾಸ, ಅನಕ್ರ ಡಾಕ್ಟರ್ ಎಂ.ಎಂ. ಕಲಬುರ್ಗಿ, ಚಿದಾನಂದ ಮೂರ್ತಿ, ಜಿ.ಎಸ್. ಶಿವರುದ್ರಪ್ಪ, ಡಿ.ಆರ್. ನಾಗರಾಜ್, ಓ.ಎಲ್. ನಾಗಭೂಷಣ ಸ್ವಾಮಿ, ಹೀಗೆ ಅನೇಕರು ವಚನ ಸಾಹಿತ್ಯ ಕಂಡ ಕುರಿತು ಚಿಂತನೆಗಳನ್ನು ನಾವು ನೆನಪಿಸಿಕೊಳ್ಳಬಹುದು. ಈಗ ನೀರು ಆವಿಯಾಗಬಹುದು, ಆವಿ ಮೋಡವಾಗಬಹುದು, ಮೋಡ ಮಳೆಯಾಗಿ ಸುರಿಯುವುದು, ಮಳೆ ಹೊಳೆಯನ್ನು ತುಂಬುವುದು, ಹೊಳೆಯ ನೀರು ಅರಿವು ಅಜ್ಞಾನದ ಕಟ್ಟೆ ಒಡೆಯುವುದು ಎಂಬಂತೆ ಬರೆದಿರುವಂತಹ ಮುರುಗಪ್ಪ ಹಣಮನಹಳ್ಳಿಯವರ ವಚನ ಸಂಕಲನಕ್ಕೆ ನಾನೀಗ ಪ್ರವೇಶ ಮಾಡುತ್ತೇನೆ. ನೀರು ಆವಿಯಾಗುವುದು ಸೈನ್ಸ್, ಆವಿ ಮೋಡವಾಗುವುದು ಸೈನ್ಸ್, ಮೋಡ ಮಳೆಯಾಗಿ ಸುರಿಯುವುದು ಪ್ರಕೃತಿಯ ನಿಯಮ, ಮಳೆ ಹೊಳೆಯಾಗಿ ತುಂಬುತ್ತದೆ, ಹೊಳೆಯ ನೀರು ಅಜ್ಞಾನದ ಕಟ್ಟೆಯಿಂದ ಹೊಡೆದು ಹೊರಗೆ ಬರುತ್ತದೆ. ಇವೆಲ್ಲವೂ ಪ್ರಕೃತಿಯ ನಿಯಮ, ವೈಜ್ಞಾನಿಕ ಸತ್ಯ. ಇದು ವಚನದ ಮೊದಲ ಭಾಗವಾಗಿ ಬರೆದರೆ ಮುರುಗಪ್ಪ ಅವರು. ಆದರೆ ಇದೇ ವಚನದ ಕಡೆಯ ಸಾಲು ಒಂದಿದೆ, ಅದು ಅತ್ಯಂತ ಮುಖ್ಯವಾದಂತಹ ಸಾಲು. ಎಲ್ಲದಕ್ಕೂ ಕಾರಣ ಒಡೆಯಕಲ್ಲ ಚನ್ನಬಸವಣ್ಣ ಅಂತ ಬರ್ತಾರೆ. ಎಲ್ಲದಕ್ಕೂ ಕಾರಣ ಒಡೆಯಕಲ್ಲ ಚನ್ನಬಸವಣ್ಣ ಅಂತ ಹೇಳುವಾಗ ಇದುವರೆಗಿನ ಸೈನ್ಸ್, ಇದುವರೆಗಿನ ನಿಸರ್ಗ, ಇದುವರೆಗಿನ ಪ್ರಕೃತಿಯ ನಿಯಮ ಧಾರ್ಮಿಕ ಮೌಲ್ಯಗಳಾಗಿ ರೂಪುಗೊಂಡಿವೆ. ಎಲ್ಲದಕ್ಕೂ ಕಾರಣ ಯಾರು? ಒಡೆಯಕಲ್ಲ ಚನ್ನಬಸವಣ್ಣ. ಧಾರ್ಮಿಕವಾಗಿ ರೂಪುಗೊಳ್ಳುವಾಗ ಆತ ದೈವಿ ಸ್ವರೂಪವನ್ನು ಪಡೆದುಕೊಳ್ಳುತ್ತಾನೆ. ನಮ್ಮ ಮುರುಗಪ್ಪ ಅವರ ವಚನದ ಬಗ್ಗೆ ಮಾತಾಡುವಾಗ ಚನ್ನಬಸವಣ್ಣ ದೈವಿ ಸ್ವರೂಪವೂ ಹೌದು, ಅರಿವು ಹೌದು. ಅರಿವು ಅನ್ನುವಂತಹ ಒಂದು ಸಂಕೇತವನ್ನಾಗಿ ಮುರುಗಪ್ಪ ಅವರು ಚನ್ನಬಸವಣ್ಣನನ್ನ ನೆನಪು ಮಾಡಿಕೊಳ್ಳುವಂತಹ ಅನೇಕ ವಚನಗಳನ್ನು ನಾವಿಲ್ಲಿ ನೋಡ್ತೇವೆ. ಎಲ್ಲ ಕಾಲಕ್ಕೂ ಕೂಡ ದೇವರು ಕಾರಣ, ಈ ಡಿಜಿಟಲ್ ಕಾಲಘಟ್ಟದಲ್ಲಿಯೂ ದೇವರೇ ಕಾರಣ ಎನ್ನುವಂತಹ ಆಧುನಿಕ ವಚನವನ್ನು ಬರೆದಂತಹ ಮುರುಗಪ್ಪ ಅವರು ಆ ಕಾಲಘಟ್ಟದ ಸಾಹಿತ್ಯದ ವಚನದ ಸಂದರ್ಭಗಳನ್ನು ದೈವ ಸಂವಿಧಾನಕ್ಕೆ ಸೋಪಾನವಾಗುತ್ತದೆ ಎನ್ನುವುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಧಾರ್ಮಿಕ ಅನುಭೂತಿಯಂತಹ ಅಮೂರ್ತ ಅನುಭವಗಳಿಗೆ ವಚನದ ಪರಿಕಲ್ಪನೆಯನ್ನು ನೀಡಿದಂತಹ ಈ ಕೃತಿ ಜನಸಾಮಾನ್ಯರ ಒಡನಾಟ ಪಡೆದುದರಿಂದಾಗಿ ಸಹಜವಾಗಿಯೇ ಆಡು ನುಡಿಯಲ್ಲಿ ಅವರು ಬರೆದದ್ದನ್ನು ನಾವು ನೋಡ್ತೇವೆ. ಅವರದೇ ಆದಂತಹ ಒಂದು ವಚನ, ಮಣ್ಣು ಮೆತ್ತಗಾಯಿತು, ಕಣ್ಣು ಕಾಣದಾಯಿತು, ಹುಣ್ಣಿಮೆ ಕಗ್ಗತ್ತಲಾಯಿತು, ಗೋಡೆಯ ಬಣ್ಣ ಬದಲಾಯಿತು, ಈಗ ಒಡೆಯಕಲ್ಲ ಚನ್ನಬಸವಣ್ಣ ನೆನಪಾಯಿತು. ಎಷ್ಟು ಅದ್ಭುತವಾಗಿ ನೋಡಿ. ಮಣ್ಣು ಮೆತ್ತಗಾಯಿತು, ದೇಹ ಕೃಶಗೊಂಡಿತು, ದೇಹ ಕೃಶಗೊಂಡಿತು, ಕಣ್ಣು ಕಾಣದಾಯಿತು, ಆರೋಗ್ಯದಲ್ಲಿ ಏರುಪೇರಾಯಿತು, ಹುಣ್ಣಿಮೆ ಕಗ್ಗತ್ತಲಾಯಿತು, ಸುಖ ದುಃಖ, ಗೋಡೆಯ ಬಣ್ಣ ಬದಲಾಯಿತು, ಸಂಸಾರದ ಅನೇಕ ಜಂಜಾಟಗಳು ಈಗ ಮುಪ್ಪು ಆವರಿಸಿದಾಗ, ಈಗ ಒಡೆಯಕಲ್ಲ ಚನ್ನಬಸವಣ್ಣ ನೆನಪಾದ, ಅದು ಮುಪ್ಪಾದಾಗ ಮಾತ್ರ ಅವರ ಈಗ ಕೊಡೆಕಲ್ಲ ಚನ್ನಬಸವಣ್ಣ ನೆನಪಾದ. ಯಾವಾಗ ನೆನಪಾಗ್ತಾನೆ ಕೊಡೆಕಲ್ಲ ಚನ್ನಬಸವಣ್ಣ? ಮುಪ್ಪು ಆವರಿಸಿದಾಗ ಕೊಡೆಕಲ್ಲ ಚನ್ನಬಸವಣ್ಣ ನೆನಪಾಗುತ್ತಾನೆ. ಅದು ದೈವಿಕ ಕೃಪೆ, ಅದು ಅರಿವಿನ ಜ್ಞಾನ. ಅಂಥ ಅರ್ಥದಲ್ಲಿ ನಮ್ಮ ಮುರುಗಪ್ಪ ಅವರು ಅನೇಕ ವಚನಗಳನ್ನು ಬರೆದದ್ದನ್ನು ನೋಡ್ತೇವೆ. ತುಂಬಾ ನೋಡಕ್ಕೆ ಎಷ್ಟು ಸಂಭಾಷಣೆ ಕಾಣ್ತಾನ ಮುರುಗಪ್ಪ. ಒಳಗೆ ಭಾರಿ ಖತರ್ನಾಕ್ ಸಾಲುಗಳದಾವ. ಒಂದು ಸಾಲು ಈಗ ನೋಡಿ ಇಂಥ ಬೆಂಕಿ ಹಚ್ಚನ ಒಳಗಡೆ ಅಂದ್ರೆ ಖತರ್ನಾಕ್ ಬೆಂಕಿ ಹಚ್ಚ. ತನ್ನ ಜಾತಿಯವರಿಂದಲೇ ಜ್ಯೋತಿ ಬೆಳಗಬೇಕು ಎಂದವರು ಜಗಜ್ಯೋತಿ ಬಸವಣ್ಣನ ಕುಲದವರು ಹೇಗೆ ಆಗುವರನ್ನ ಅಲ್ವಾ? ಆದ್ರೆ ತುಂಬಾ ಯೋಚನೆ ಮಾಡುವಂತಹ ಮಾತು. ಅವನೊಳಗೊಬ್ಬ ಪ್ರಗತಿಪರ ಇದ್ದಾನೆ, ಅವನೊಳಗೊಬ್ಬ ಬಂಡಾಯ ಇದ್ದಾನೆ, ಅವನೊಳಗೊಬ್ಬ ವಚನಕಾರ ತುಂಬ ಜಾಗೃತ ಅವಸ್ಥೆಯಲ್ಲಿದ್ದಾನೆ ಅನ್ನೋದಕ್ಕೆ ಈ ಸಾಲು ತನ್ನ ಜಾತಿಯವರಿಂದಲೇ ಜ್ಯೋತಿ ಬೆಳಗಬೇಕು ಎಂದವರು ಜಗಜ್ಯೋತಿ ಬಸವಣ್ಣನ ಕುಲದವರು ಹೇಗೆ ಆಗುವರನ್ನ, ಧರ್ಮದ ಹೆಸರಿನಲ್ಲಿ ಬದುಕುವವರು ಮಾನವ ಧರ್ಮವ ಪ್ರೀತಿಸುವರೇನನ್ನ ಅಂತ ಪ್ರಶ್ನೆ ಮಾಡ್ತಾನೆ ಮುರುಗಪ್ಪ. ಇಂದಿನ ವ್ಯವಸ್ಥೆಯನ್ನ
ಕನ್ನಡಿಯಂತೆ ವಾಸ್ತವವನ್ನ ಅವರು ಪ್ರಶ್ನೆ ಮಾಡುವ ರೀತಿ ಇದೆಯಲ್ಲ, ಅದು ಆಧುನಿಕ ವಚನಕ್ಕೂ ಕೂಡ ಹೇಗೆ ಅಳವಡಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಇದು ಆಲೋಚನೆಯ ಪ್ರಗತಿಪರವಾದಂತಹ ಮಾತು, ಇದು ಜಾತಿ ಮೀರುವ ಮಾತು ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಹೇಳಲಾಗದ ಉಳಿದ ಹಲವಾರು ಸತ್ಯ ನೋಡಿ, ಅನೇಕ ಸತ್ಯಗಳನ್ನ ಹೇಳ್ತಾರೆ ಅವರು. ಅಪ್ಪನ ಸತ್ಯ, ಅಮ್ಮನ ಸತ್ಯ, ತಾಯಿ ಸತ್ಯ, ಮಗನ ಸತ್ಯ, ದೇವರ ಸತ್ಯ, ಸಮಾಜ ಸತ್ಯ, ಎಲ್ಲ ಸತ್ಯಗಳನ್ನ ಹೇಳಿದ್ರು ಕೂಡ ಮತ್ತೊಂದು ಸತ್ಯ ಉಳಿದ ಅದು ನಿಮಗೆ ಯಾರಿಗೂ ಹೇಳಂಗಿಲ್ಲ, ಕೊಡೇಕಲ್ಲಿಗೆ ಚಂದ್ರಬಸವಣ್ಣ ಮಾತ್ರ ಹೇಳ್ತೀನಿ ಅಂತ. ಇಂಥ ಉಳಿದ ಸತ್ಯ ಯಾವುದು ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ಬಹುಶಃ ಅವರು ಮಾತನಾಡುವಾಗ ಅವರು ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಲೋಕದ ಗುರುವಿನ ದೀಕ್ಷೆ ಇಲ್ಲದೆ ಬದುಕಬಹುದು, ಲೋಕದ ಗುರುವಿನ ದೀಕ್ಷೆ ಇಲ್ಲದೆ ಬದುಕಬಹುದು, ಅಂತರಾತ್ಮದ ಅರಿವಿಲ್ಲದೆ ಬದುಕುವಂತೆ ಆಗುವುದೇನಯ್ಯ ಅಂತ ಪ್ರಶ್ನೆ ಮಾಡ್ತೀವಿ. ಇದು ನಿಜವಾದ ಒಂದು ಸಂದರ್ಭಕ್ಕೆ ಅವರು ತಮ್ಮನ್ನು ತಾವು ಹೇಗೆ ಒಪ್ಪಿಸಿಕೊಳ್ತಾರೆ ಅನ್ನುವಂಥ ಮಾತು. ಇದು ಬದುಕಿನ ಮರ್ಮ ಕೂಡ. ಅರಿವೇ ಗುರುವನ್ನು ನಾವೇನು ಬಸವಣ್ಣನ ವಚನದ ಸಾಲುಗಳನ್ನು ಕೇಳ್ತೀವಲ್ಲ, ಅಂಥ ಮರ್ಮವನ್ನು ಒಳಗೊಂಡಂಥ ಸಾಲಿದು. ತತ್ವ ಪದಗಳ ಧಾಟಿಯಲ್ಲಿ ಅನೇಕ ವಚನಗಳನ್ನು ಕಟ್ಟಿಕೊಟ್ಟಿದ್ದಾರೆ. ನನಗೆ ಕನ್ಫ್ಯೂಸ್ ಆಗಿದ್ದು ಯಾವುದು ಅಂದರೆ, ಕುಲದೊಳಗಿಲ್ಲದ ಕುದುರೆ ಇದು ವಚನ ಸಂಕಲನವೋ ತತ್ವಪದಗಳ ಸಂಕಲನವೋ ಎರಡರ ಮಿಕ್ಸಡ್ ಮೀಡಿಯಾವೋ ಗೊತ್ತಿಲ್ಲ. ಆದರೂ ಒಂದು ಒಳ್ಳೆಯ ಕೃತಿಯನ್ನು ನಾನಿವತ್ತು ಓದಿದ್ದೇನೆ. ತನ್ನ ತಾನು ತಿಳಿದ ಮೇಲೆ ಇನ್ನೇನು ಅನ್ನುವಂಥ ಒಂದು ಆ ತತ್ವಪದವನ್ನು ಕೇಳ್ತೀವಲ್ಲ, ಅಂಥ ಘಾಟಿಯ ಅನೇಕ ವಚನಗಳನ್ನು ತತ್ವಪದ ಶೈಲಿಯಲ್ಲಿ ನಾವು ಓದ್ತೇವೆ. ನೋಡಿ ಎಂಥ ಸಂದೇಶವನ್ನು ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಸಾಲು ಸಾಕು. ಕಣ್ಣು ತೆರೆಯದೆ ಕಣ್ಣು ತಿನ್ನಬಾರದ ಅಣ್ಣ, ಕಣ್ಣು ತೆರೆಯದೆ